ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಮಸಾಲೆ ಪಡ್ಡುನ ಮಾಡ್ತಾಯಿದ್ದೇನೆ ರೀ. ಇದು ಪಡ್ಡುಕ್ಕೆ ನೆನೆ ಹಾಕಿದ್ದು ಹಿಟ್ರಿ. ಇದು ಮೊನ್ನೆ ಪ್ಲೇನ್ ಪಡ್ಡು ಮಾಡಿ ತೋರಿಸಿದ್ದೇನೆ ರೀ. ಅದಕ್ಕೆ ಈಗ ಮಸಾಲೆ ಪಡ್ಡು ಮಾಡೋಣ ಅಂತ ಇದ್ದೀನಿ ರೀ. ಈಗ ಇದಕ್ಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಟಮಾಟ್ರಿ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ತೊಗೊಂಡು ನೋಡ್ರಿ. ಇವನ್ನೆಲ್ಲ ಫ್ರೈ ಮಾಡಿಕೊಂಡು ಇದ್ರಾಗ ಹಾಕಿ ಮಸಾಲೆ ಪಡ್ಡು ಮಾಡ್ತೇನೆ ರೀ. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೇನೆ ನೋಡ್ರಿ. ಇದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಈಗನ ಇದನ್ನು ಕಡಾಯಿ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿನಿ ನೋಡ್ರಿ. ಈಗ ಇದಕ್ಕೆ ಎಣ್ಣೆ ಹಾಕೋತೀನಿ ರೀ. ಗ್ಯಾಸ್ ಚಾಲೂ ಮಾಡೀನಿ ರೀ. ಸ್ವಲ್ಪ ಎಣ್ಣೆ ಕಾಯಿಲ್ರಿ, ಜೀರಿಗೆ ಸಾಸಿವೆ ಹಾಕ್ತೇನೆ ನೋಡ್ರಿ. ಅದಕ್ಕೆ ಈಗ ಎಣ್ಣೆ ಕಾಯ್ದದ್ರಿ. ಸ್ವಲ್ಪ ಜೀರಿಗೆ ರೀ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಒಂದು ಚಮಚ ರೀ, ಒಂದು ಚಮಚ ಉದ್ದಿನಬೇಳೆ, ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ತೇನೆ ನೋಡಿ. ಈಗ ಕರಿಬೇವು ಹಾಕ್ತಾರೆ, ಹಸಿಮೆಣಸಿನಕಾಯಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಉಳ್ಳಾಗಡ್ಡೆ ಹಾಕ್ತಾರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಈಗ ಇದಕ್ಕೆ ಒಂದು ಟೊಮೆಟೊ ಹಾಕೊಂಡು ಅದನ್ನು ಹಾಕ್ತಾರೆ. ಇದನ್ನು ಮಿಕ್ಸ್ ಮಾಡ್ತಾರೆ. ಈಗ ಒಂದು ಸ್ವಲ್ಪ ಹಾಕ್ತಾನೆ. ಇದನ್ನು ಮಿಕ್ಸ್ ಮಾಡ್ತಾರೆ. ಈಗ ಎಲ್ಲ ಫ್ರೈ ಆಗ್ಯಾದ್ರಿ. ಇಷ್ಟಾದ್ರೂ ಸಾಕ್ರಿ, ಭಾಳ ಇದು ಮಾಡ್ಕೊಳ್ಳೋದ್ರಿಂದ ಫ್ರೈ ಮಾಡ್ಕೊಳ್ಳೋದು. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ಸ್ವಲ್ಪ ತಣ್ಣಗಾನ ಹಿಟ್ಟಿಗೆ ಹಾಕ್ತೇನೆ ನೋಡಿರಿ. ಈಗ ಇದನ್ನು ಒಂದು ಪ್ಲೇಟ್ನಾಗ ತಗೋತೀನಿ ರೀ. ಈಗ ಇದು ಪ್ಲೇಟಿಗೆ ತೊಗೊಂಡು ನೋಡ್ರಿ, ಹಾಕ್ತೀನಿ ನೋಡ್ರಿ. ಅದಕ್ಕೆ ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊತೀರಿ. ಈ ಪಡ್ಡು ಭಾರಿ ಟೇಸ್ಟ್ ಆಗ್ತದೆ ನೋಡ್ರಿ. ಅದಕ್ಕೆ ಏನು ಯಾವ ಚಟ್ನಿ ಬೇಡ, ಏನು ಬೇಡ, ಬಿಸಿ ಬಿಸಿದು ಹಾಗೆ ತಿಂದ್ಬಿಡೋದು ನೋಡ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತಾರೆ. ಉಪ್ಪು ಹಾಕ್ತೇನೆ ನೋಡ್ರಿ. ಸ್ವಲ್ಪ ಅಜವಾನ ಹಾಕ್ತೇನೆ ನೋಡ್ರಿ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ. ಈಗ ಇದು ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಸೋಡಾ ಹಾಕ್ತಾರೆ. ಈಗೆಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ. ಈಗ ಇದು ದೋಸೆ ಹಂಚಿಗೆ ಎಣ್ಣೆ ಹಚ್ಚಿಟ್ಕೋತೀನಿ ನೋಡ್ರಿ. ಈ ಥರ ಮೊದಲೇ ಎಣ್ಣೆ ಹಚ್ಚಿಟ್ಕೊಂಡ್ರೆ ಇದು ದೋಸೆ ಸಾರಿ ಪಡ್ಡು ರೀ, ಪಡ್ಡು ಒಟ್ಟು ಹತ್ಕೊಳ್ಳಲ್ಲ ರೀ, ಪಟಾಪಟ್ ಚೆಂದ ಹೇಳ್ತಾವೆ ನೋಡ್ರಿ. ಈ ಥರ ಮೊದಲೇ ಎಣ್ಣೆ ಹಚ್ಚಿ ಈಗ ಗ್ಯಾಸ್ ಮೇಲೆ ಇಡ್ತೀನಿ ನೋಡ್ರಿ. ಈಗ ಗ್ಯಾಸ್ ಚಾಲು ಮಾಡಿ ನೋಡ್ರಿ. ಇಟ್ಟಿನ್ರಿ ಕಾಯಕ್ಕೆ. ಈ ಕಾಯನ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಪಡ್ಡು ತಿವಿ ಕಾಯ್ದದ್ರಿ. ಈಗ ಹಾಕ್ತೀನಿ ನೋಡ್ರಿ.
ಆದ್ರೆ ಸ್ವಲ್ಪ ಸಣ್ಣ ಸಣ್ಣನೇ ಹಾಕ್ಕೊತೀನಿ ರೀ, ಅಂದ್ರೆ ಚಂದ ಆಗ್ತದೆ. ಎಣ್ಣೆ ಹಾಕ್ತೇನೆ ನೋಡಿ ಮ್ಯಾಗ. ಈಗ ಮ್ಯಾಗ ಒಂದು ಪ್ಲೇಟ್ ಮುಚ್ತಾರೆ. ಈಗ ಪ್ಲೇಟನ್ನು ತೆಗಿತೀನಿ ನೋಡಿರಿ. ಈಗ ಇವನ್ನ ತೆರಾಕ್ತೇನೆ ನೋಡಿರಿ. ನೋಡಿ ಮಸ್ತ್ ಎದ್ದವ್ರಿ. ಹೇಳಿ ಮ್ಯಾಗ ಇಷ್ಟು ಎಣ್ಣೆ ಹಾಕೋತ ನೋಡ್ರಿ. ನೋಡಿ ಸೂಪರ್ ಬಂದವ್ರಿ ಪಡ್ಡು. ಈಗ ಇವು ಬೈದವ್ರಿ ತೆಗಿತೀನಿ ನೋಡ್ರಿ. ನೋಡಿ ಅಷ್ಟು ಮೆತ್ತಗೆ ನೋಡ್ರಿ. ಈಗ ಇನ್ನೊಂದು ಸಾಚೆ ಹಾಕೋತಾರೆ ನೋಡ್ರಿ. ಹಿಂಗೆ ಅವ್ರಿ ಇನ್ನೊಂದು ಸಾಸೆ ಹಾಕೋತೀನಿ ನೋಡ್ರಿ. ಈಗ ಎಣ್ಣೆ ಹಾಕೀನಿ ಹಾಕ್ತೀನಿ ನೋಡ್ರಿ ಇನ್ನೊಂದು ಸ್ವಲ್ಪ. ಈಗ ಎಣ್ಣೆ ಹಾಕ್ತೀನಿ ರೀ ಮ್ಯಾಗ. ಈ ಪ್ಲೇಟನ್ನು ಮುಚ್ಚಿಡ್ತೀನಿ ನೋಡಿ. ಈಗ ಈ ಪ್ಲೇಟ್ ತೆಗಿತೀನಿ ನೋಡ್ರಿ. ಇವನ್ನ ತಿರಾಕ್ತೀನಿ ನೋಡ್ರಿ. ಈಗ ಮ್ಯಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾರೆ. ಅವರು ಈ ಥರ ಕೆಬ್ಬನ ಪಡ್ಡು ತಿನ್ನಾಗಿದ್ರೆ ಅವು ಬಿಸಿ ಬಿಸಿ ಇದ್ರೆ ನೀವು ಗ್ಯಾಸ್ ಮೇಲೆ ಇಟ್ಟು ಆಮೇಲೆ ನಾವು ಎಣ್ಣೆ ಹಚ್ಚಿ ಪಡ್ಡು ಮಾಡ್ಕೊಂಡ್ರೆ ಹತ್ಕೋತಾವ್ರಿ. ನೀವು ಮೊದಲಿಗೆ ಸ್ವಚ್ಛಗೆ ತೊಳೆದು ಒರೆಸಿ ಥಂಡ ಇದ್ದಾಕ್ರೆ ಎಣ್ಣೆ ಹಚ್ಚಿ ಆಮೇಲೆ ಗ್ಯಾಸ್ ಮ್ಯಾಗ ಅದ ನೀವು ಒಟ್ಟು ಪಡ್ಡು ಹತ್ಕೊಳ್ಳಲ್ಲ ನೋಡ್ರಿ. ಭಾಳ ಚಂದ ಅದ ಪಡ್ಡು. ಈಗ ತೆಗಿತೇವೆ ನೋಡ್ರಿ. ಸೂಪರ್ ಆಗ್ಯಾವ ನೋಡ್ರಿ ಮಸಾಲೆ ಪಡ್ಡು. ತೋರಿಸ್ತೇನೆ ನಿಮಗೆ. ಮಸ್ತ್ ಇದೆ. ಇನ್ನೊಂದು ಸಾಚೆ ಮಾಡ್ಕೊಂಬರ್ತೀನಿ ರೀ. ಈಗ ಸ್ವಲ್ಪ ಕೈಲೇ ತಿಕ್ಕಿ ಜೀರಿಗೆ ಹಾಕ್ತೀನಿ ನೋಡ್ರಿ. ತಿಕ್ಕಿನ್ರಿ ಕೈಲಿ ನೋಡ್ರಿ. ಈ ಥರ ರೆಡಿ ಆಗ್ಯದ್ರಿ ಮಸಾಲೆ ಪಡ್ಡು. ಇದಕ್ಕೇನು ಚಟ್ನಿ ಬೇಡ ಏನೂ ಬೇಡ್ರಿ, ಹಾಗೆ ತಿನ್ಬೋದು ನೋಡ್ರಿ. ಸೂಪರ್ ಅಂದ್ರೆ ಸೂಪರ್ ಆಗ್ಯಾವ್ರಿ. ನೀವು ಮಾಡಿ ನೋಡ್ರಿ ಈ ಥರ ಪಡ್ಡುನು. ಈಗ ನಿಮಗೆ ಇದನ್ನು ಒಂದು ಮುರಿದು ತೋರಿಸ್ತೀನಿ ರೀ ನೋಡ್ರಿ. ಒಳಗೆ ಎಷ್ಟು ಭಾರಿ ಆಗ್ಯಾವ್ರಿ. ಅಗದಿ ಕ್ರಿಸ್ಪಿನೂ ಆಗ್ಯಾವ್ರಿ, ಮೆತ್ತಗೂ ಆಗ್ಯಾವ. ಸೂಪರ್ ಆಗ್ಯಾವ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ಮಸಾಲೆ ಪಡ್ಡು ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಾಗಿ ತಿಳಿಸ್ರಿ. ನಮಸ್ಕಾರ ಎಲ್ಲರಿಗೂ.